ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ನಾನು ನಿಮಗೆ ಚೈನ್ ಸ್ಟಿಚ್ಚಿಂದ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಸ್ಟಿಚ್ ಚೈನ್ ಸ್ಟಿಚ್. ಓಕೆ, ನೀವು ಸೀವಿಂಗ್ ಥ್ರೆಡನ್ನು ತಗೊಳ್ಳಿ. ಸ್ಟಾರ್ಟಿಂಗ್ ಬೇಸಿಕಲಿ ಕಲಿಯುವಾಗ ಸೀವಿಂಗ್ ಥ್ರೆಡ್ಡಿಂದನೇ ಸ್ಟಾರ್ಟ್ ಮಾಡಬೇಕು. ಸಿಂಗಲ್ ಥ್ರೆಡ್ಡಿಂದ ಸ್ಟಾರ್ಟ್ ಮಾಡಿ. ಓಕೆ, ಸಿಂಗಲ್ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಹಾಕೋದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ ನಂತರ ಡಬಲ್ ಥ್ರೆಡ್ಡಿಂದ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಜರಿ ಥ್ರೆಡ್ಡು. ಓಕೆ ನೋಡಿ, ಈ ಥರ ಬಾಕ್ಸ್ ಒಳಗೆ ಥ್ರೆಡ್ ಹಾಕ್ಕೊಳ್ಳಿ. ಆ ಕಡೆ ಈ ಕಡೆ ಎಲ್ಲೂ ಹೋಗೋದಿಲ್ಲ ಥ್ರೆಡ್ಡು, ಮತ್ತು ಸಿಕ್ಕಾಗೋದಿಲ್ಲ. ನೀಟಾಗಿ ಅಲ್ಲೇ ಇರುತ್ತೆ ಒಂದೇ ಕಡೆ ಮೇಲೆ. ಚೈನಿಗೆ ಎಳ್ಕೊಳ್ಳುವಾಗೆಲ್ಲ ಆ ಕಡೆ ಈ ಕಡೆ ಓಡೋದಿಲ್ಲ, ಚೆನ್ನಾಗಿರುತ್ತೆ. ಆ ಥರ ಬಾಕ್ಸ್ ಒಳಗೆ ಥ್ರೆಡ್ ಹಾಕ್ಕೊಳ್ಳಿ. ಓಕೆ, ಹಾಗೆ ದಾರನ ಎಂಡ್ ನಾಟ್ ಹಾಕ್ಕೊಳ್ಳಿ. ದಾರನ ನಾಟ್ ಹಾಕ್ಕೊಳ್ಳುವಾಗ ಇದೆಯಲ್ಲ, ದೊಡ್ಡದಾಗಿ ಹಾಕ್ಕೊಳ್ಳಿ ಸ್ವಲ್ಪ. ಅಲ್ಲಿ ನಿಮಗೆ ಸೂಜಿ ಒಳಗೆ ಹಾಕಿ ಹೋಲಿಂದ ತೆಗೆಯುವಾಗ ವಾಪಸ್ ಬರಬಾರ್ದು. ನಿಮಗೆ ದಾರ ಅಲ್ಲೇ ಲಾಕ್ ಆಗಬೇಕು. ಅಲ್ಲೇ ಲಾಕ್ ಆಗಿ ಇರಬೇಕು ಅಂದರೆ ನೀವು ದಾರನ ನಾಟನ್ನ ಸ್ವಲ್ಪ ದೊಡ್ಡದಾಗಿಯೇ ಹಾಕ್ಕೊಳ್ಳಿ. ಹಾಗೆ ಎಕ್ಸ್ಟ್ರಾ ಸ್ವಲ್ಪ ಲೇಯರ್ ಇದ್ದರೆ ಅಲ್ಲಿ ನೋಡಿ ಕಾಣ್ತಾ ಇದೆ ಅಲ್ವಾ, ನಾಟಲ್ಲಿ ಆ ಥರ ಗಂಟು ಹಾಕ್ಕೊಳ್ತೀರಲ್ವ, ಗಂಟಲ್ಲಿ ಕಾಣಿಸುತ್ತಲ್ಲ, ಅದನ್ನ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ. ಓಕೆ ನೋಡಿ, ಸ್ವಲ್ಪ ದೊಡ್ಡದಾಗಿಯೇ ಹಾಕ್ಕೊಳ್ಳಿ. ಓಕೆ, ಬನ್ನಿ, ಸ್ಕೇಲು ಪೆನ್ಸಿಲ್ಲು ತಗೊಳ್ಳಿ. ಮತ್ತು 2 ಲೈನ್ ಡ್ರಾ ಮಾಡ್ಕೋಬೇಕಾಗತ್ತೆ ನೀವು. ಓಕೆ, ಈ ಥರ ಎಣ್ಣಾಟು ನೋಡಿ ಅಷ್ಟು ದೊಡ್ಡದಾಗಿ ಹಾಕಿದ್ದೀನಲ್ಲ, ಆ ಥರ ಹಾಕ್ಕೊಂಡು ಫ್ರೇಮ್ ಕೆಳಗಡೆ ಬಾಕ್ಸ್ ಒಳಗೆ ದಾರನ ಹಾಕಿಟ್ಕೊಳ್ಳಿ. ಓಕೆ ನೋಡಿ, ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಈ ಥರ ಲೈನ್ ಹಾಕ್ಕೊಂಡು ವರ್ಕ್ ಸ್ಟಾರ್ಟ್ ಮಾಡೋಣ. ಓಕೆನಾ ಫ್ರೆಂಡ್ಸ್, ನಾನು ನಿಮಗೆ 1 by 1 ಕ್ಲಾಸಸ್ನ ಕಳಿಸ್ತಾ ಇರ್ತೀನಿ ಡೈಲಿ. ನೀವು ನೋಡಿ ಕಲಿತಾ ಹೋಗಿ. ಓಕೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ನಾನು ನಿಮಗೆ ಹೇಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಸ್ಟಿಚ್ ಬಗ್ಗೆ, ವರ್ಕ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಹೇಳಿ, ನಾನು ನಿಮಗೆ ಕ್ಲಾರಿಫೈ ಕೊಡ್ತೀನಿ. ಓಕೆ ನೋಡಿ, ದಾರ ಈ ಥರ ಹೋಲ್ಡ್ ಮಾಡಬೇಕು. ನೋಡಿ, ಮಧ್ಯ ಬೆರಳು ಮತ್ತು ಹೆಬ್ಬೆರಳು ಮಧ್ಯದಲ್ಲಿ ಆ ನಾಟ್ ಹಿಡ್ಕೊಂಡು ಆ ತೋರು ಬೆರಳಿಂದ ಲಾಕ್ ಮಾಡಿ ತಗೋಬೇಕು. ನೋಡಿ, ಈ ಥರ ಹೋಲ್ಡ್ ಮಾಡಬೇಕು ದಾರನ. ಈ ಥರ ಕೈಯಲ್ಲಿ ಇಟ್ಕೊಳ್ಬೇಕು. ಓಕೆ, ಇದು ಬೇಸಿಕ್ಕು. ನೀವು ಕಲಿತಾ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಮೇಲ್ಗಡೆ ದಾರ ತಗೋಬೇಕಂತ ಹೇಳಿ. ಅದು ನಿಮ್ಗೆ ಕಂಫರ್ಟಬಲ್, ನಿಮಗೆ ಹೇಗೆ ಬೇಕೇ ಹಾಗೆ. ಈಗ ಈ ಥರ ಇಟ್ಕೋಬೇಕು. ನೋಡಿ, ಈ ಥರ ಹುಕ್ಕಲ್ಲಿ ನೋಡಿ, ನೀಡಲ್ಲಿ ಹುಕ್ಕಿದೆಯಲ್ಲ, ಆ ಥರ ಮೇಲ್ಗಡೆ ನೋಡಿ, ಈ ಥರ ಹುಕ್ಕಲ್ಲಿ ಮೇಲ್ಗಡೆ ತಗೋಬೇಕು. ಓಕೆನಾ ಫ್ರೆಂಡ್ಸ್, ಬನ್ನಿ ಶುರು ಮಾಡೋಣ. ಫಸ್ಟು ಒಂದೆಳೆ ದಾರದಲ್ಲಿ ನೋಡಿ, ಬಟ್ಟೆ ಹೊಲಿಯೋ ದಾರ ಇದೆಯಲ್ಲ, ಆ ದಾರದಲ್ಲಿ ಶುರು ಮಾಡಿ ಕಲಿಯೋದನ್ನು. ಒಂದೆಳೆ ದಾರದಲ್ಲಿ ಚೈನ್ ಸ್ಟಿಚ್ ಹಾಕೋದನ್ನು ನೋಡಿ, ಕೆಳಗಡೆಯಿಂದ ಮೇಲೆ ದಾರನ ಸ್ಟ್ರೈಟಾಗಿ ನೀಡಲನ್ನು 90 ಡಿಗ್ರಿಯಲ್ಲಿ ಇಟ್ಕೊಂಡು ಹೋಲ್ ಮಾಡಬೇಕು. ನೋಡಿ, 90 ಡಿಗ್ರಿಯಲ್ಲಿ ಇಟ್ಕೊಂಡು ದಾರನ ಮೇಲೆ ಕೆಳ್ಕೋಬೇಕು. ನೋಡಿ ಫ್ರೆಂಡ್ಸ್, ಝೂಮ್ ಮಾಡಿದ್ದೀನಿ, ಕಾಣಿಸ್ತಾ ಇದೆಯಾ ನಿಮಗೆ? ನೀವು ಕೂಡ ದೊಡ್ಡ ಸ್ಕ್ರೀನ್ ಮಾಡಿಕೊಂಡು ನೋಡಿ, ನೀಟಾಗಿ ಕಾಣಿಸುತ್ತೆ ನಿಮಗೆ. ಒಂದೆಳೆ ಅಲ್ವಾ, ಅಷ್ಟೊಂದು ಗೊತ್ತಾಗಲ್ಲ ಅನಿಸುತ್ತೆ, ಆದರೂ ಕೂಡ ನೋಡಿ ನಾನು ಝೂಮ್ ಮಾಡಿದ್ದೀನಿ. ಈ ಥರ ನೋಡಿ, ಆ ಹೋಲ್ ಇದೆಯಲ್ಲ, ದಾರ ತೊಗೊಂಡಿದ್ದು ಚೈನು, ಅದ್ರ ಒಳಗಡೆಯಿಂದನೇ ಪುನಃ ಹೋಲ್ ಮಾಡಿಬಿಟ್ಟು ಕೆಳಗಡೆಯಿಂದ ದಾರ ತೊಗೊಳ್ಬೇಕು. ನೋಡಿ, ಈ ಥರ ನೋಡಿ ಯಾವ ಥರ ಮೇಲೆ ತೊಗೊಳ್ತಾ ಇದ್ದೀನಿ ಅಂತ. ಮೇಲೆ ಬಂದ ನಂತರ ಆಪೋಸಿಟ್ಟಿಗೆ ನೀಡಲನ್ನು ಟರ್ನ್ ಮಾಡಿ ಮತ್ತೆ ವಾಪಸ್ ನಿಮ್ಮ ಕಡೆ ತೊಗೋಬೇಕು. ಆಗ ಈ ದಾರ ಇದೆಯಲ್ಲ, ಸ್ಟಿಚ್ ಇದೆಯಲ್ಲ, ಚೈನ್ ಒಳಗಡೆಯಿಂದ ಬರಬೇಕು. ದಾರ ಚೈನ್ ಒಳಗಡೆಯಿಂದ ಬರಬೇಕು. ಈ ಚೈನ್ ಹಾಕಿದ್ದೀನಲ್ಲ ನಾನು, ಆ ಚೈನ್ ಒಳಗಡೆಯಿಂದ ದಾರ ಬರಬೇಕು. ಲಾಕ್ ಆಗಬೇಕಂದ್ರೆ ಹೀಗೆ ಒಳಗಡೆಯಿಂದ ಆಪೋಸಿಟ್ಟಿಗೆ ಟರ್ನ್ ಮಾಡಿ ಆಮೇಲೆ ನಿಮ್ಮ ಕಡೆ ತಗೋಬೇಕು. ಓಕೆನಾ? ನೋಡಿ, ಕಾಣಿಸ್ತಾ ಇದೆಯಾ ನಿಮಗೆ? ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು ನೀವು. ಮತ್ತು ಚೈನನ್ನು ದೊಡ್ಡದಾಗಿಯೇ ಹಾಕ್ಕೊಳ್ತಾ ಬನ್ನಿ. ಓಕೆ, ನಿಮಗೆ ಫಸ್ಟ್ ಗೊತ್ತಾಗಬೇಕಲ್ವ
ಆ್ಯಕ್ಚುಲಿ ಚಿಕ್ಕ ಚಿಕ್ಕದಾಗಿಯೇ ಚೈನ್ ಸ್ಟಿಚ್ ಹಾಕಿ ಡಿಸೈನ್ ಮಾಡಬೇಕು, ಆವಾಗಲೇ ಚೆನ್ನಾಗಿ ಕಾಣೋದು. ದೊಡ್ಡ ದೊಡ್ಡದು ಕೆಲವೊಂದು ಡಿಸೈನ್ಗಳಿಗೆ ಮಾತ್ರ ಅವಶ್ಯಕತೆ ಇರುತ್ತೆ. ಆದರೆ ನೀವು ಕಲಿಯುವಾಗ ಈ ಥರ ದೊಡ್ಡ ದೊಡ್ಡ ಚೈನ್ ಹಾಕ್ಕೊಳ್ತಾ ಕಲಿತಾ ಬರಬೇಕು. ಓಕೆ, ನಿಮಗೆ ಫಸ್ಟ್ ದಾರ ನೀಡಲಲ್ಲಿ ಸಿಕ್ಬಿದ್ದಂಗೆ ಆಗುತ್ತೆ, ಅಂಥರೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ನಿಮಗೆ. ಆದ್ದರಿಂದ ಫಸ್ಟು ನೀಡಲನ್ನು ಸ್ವಲ್ಪ ಜಾಸ್ತಿನೇ ಹೀಗೆ ಒಳಗಡೆ ಹಾಕಿ. ಓಕೆ, ಮತ್ತು ಚೈನನ್ನು ದೊಡ್ಡದಾಗಿ ಹಾಕ್ಕೊಳ್ತಾ ಬನ್ನಿ. ಚೈನ್ ದೊಡ್ಡದಾಗಿ ಹಾಕ್ಕೊಳ್ತಾ ಹೀಗೆ ಪ್ರಾಕ್ಟೀಸ್ ಮಾಡ್ತಾಯಿರಿ. ಓಕೆ, ದಿನಕ್ಕೊಂದು 2 ಅವರ್ ಆದರೂ ಪ್ರಾಕ್ಟೀಸ್ ಮಾಡಬೇಕು. ಈ ಥರ 2 ಅವರ್ ಆದರೂ ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಕೈಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಬೇಸಿಕ್ಕಲ್ಲಿ ನಿಮಗೆ ಬೇಕಾಗಿರೋದು ಚೈನ್ ಸ್ಟಿಚ್ಚು. ಚೈನ್ ಸ್ಟಿಚ್ ಒಂದು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಬಾಕಿ ಸ್ಟಿಚ್ಚೆಲ್ಲ ನಿಮಗೆ ಅಷ್ಟೊಂದು ಕಷ್ಟ ಅನಿಸಲ್ಲ. ನಿಮಗೆ ಚೈನ್ ಸ್ಟಿಚ್ಚೇ ಮೇಯ್ನಾಗಿ ಬೇಕಾಗಿರೋ ಅಂಥದ್ದು. ಓಕೆ, ಅದನ್ನು ಬೇಸಿಕಲ್ಲಿ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಕಲಿಬೇಕು. ಓಕೆ, ಚೆನ್ನಾಗಿ ಅಂದರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೋಡಿ, ಈ ಥರ ದೊಡ್ಡದಾಗಿ ದಾರನ ಹೊರಗೆ ಎಳ್ಕೊಂಡು ಮಧ್ಯದಲ್ಲಿ ಕಟ್ ಮಾಡಿ ಕೆಳಗಡೆ ದಾರನ ಕೆಳಗೆ ಎಳ್ಕೋಬೇಕು ನೀವು. ಓಕೆ, ಆ ಥರ ಕೆಳಗೆ ಎಳ್ಕೊಂಡ್ರೆ ಅಲ್ಲಿ ಲಾಕ್ ಆಗುತ್ತೆ ನಿಮಗೆ. ನೋಡಿ, ಈ ಥರ ದಾರ ಎದ್ದು ಹೋಗೋದಿರಿದು ಫಸ್ಟ್ ನಿಮಗೆ, ಅಂದರೆ ದಾರ ಎಲ್ಲ ಕಿತ್ತೋಗ್ಬಾರ್ದಂತ ಈ ಥರ ಮೆಥಡ್ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಎಂಡ್ ನಾಟ್ ಬೇರೆ ಇರುತ್ತೆ ಲಾಕ್ ಮಾಡಲಿಕ್ಕೆ, ಅದನ್ನು ನಾನು ನಿಮಗೆ ಸಪ್ರೇಟ್ ಕ್ಲಾಸ್ ಮಾಡ್ತೀನಿ. ಯಾವ್ಯಾವ ಥರ ಎಲ್ಲ ಎಂಡ್ ನಾಟ್ ಹಾಕ್ಬೋದು ಅಂತ ಒಂದು 2-3 ಥರ ಇದೆ. ಆ ಥರ ನಿಮಗೆ ಹೇಳ್ಕೊಡ್ತೀನಿ, ಗೊತ್ತಾಗುತ್ತೆ ನಿಮಗೆ. ಎಂಡ್ ನಾಟನ್ನು ಸಪ್ರೇಟಾಗಿ ಕ್ಲಾಸ್ ಕೊಡ್ತೀನಿ. ಬನ್ನಿ, ಬ್ಯಾಕ್ ಸೈಡಲ್ಲಿ ಹೇಗೆ ದಾರನ ಮೇಲಕ್ಕೆ ಎಳ್ಕೊಳ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡಿ, ನಿಮಗೆ ಫಸ್ಟ್ ಹೇಳ್ಕೊಟ್ನಲ್ಲ ದಾರನ ಹೇಗೆ ಹಿಡ್ಕೋಬೇಕು ಅಂತ, ಅದೇ ಥರ ಹಿಡ್ಕೊಂಡು ಮೇಲ್ಗಡೆ ದಾರ ಇದೆಯಲ್ಲ ಅದನ್ನು ಈ ಥರ ನೀಡಲ್ ಹುಕ್ಕಿಂದ ಮೇಲೆ ಎಳ್ಕೊಳ್ಬೇಕು. ನೋಡಿ, ಮೇಲೆ ಎಳ್ಕೊಂಡು ಎಕ್ಸ್ಟ್ರಾ ದಾರನ ಕೆಳಗೆ ಟೈಟಾಗಿ ಎಳ್ಕೊಳ್ಬೇಕು. ಈ ಥರ ನೋಡಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ಕೆಳಗೆ ಎಳ್ಕೊಳ್ಬೇಕು. ನೋಡಿ, ನಾಟ್ ನೋಡಿ ಮೇಲೆ ಹೋಲಿಂದ ಮೇಲೆ ಹೋಗೋದಿಲ್ಲ, ದೊಡ್ಡದಾಗಿ ನಾಟ್ ಹಾಕ್ಬೇಕಂತ ಹೇಳ್ತೀನಲ್ಲ ಅದಕ್ಕೆ. ನೋಡಿ, ಈ ಥರ ಯಾವ ಥರ ನಿಮಗೆ ನೀಡಲ್ಲಿಗೆ ದಾರನ ಕೊಡ್ತಾ ಹೋಗಬೇಕು ಅಂತ ತೋರಿಸ್ತೀನಿ. ನೋಡಿ, ಈ ಥರ ನೀಡಲನ್ನು ಹಾಕಿ ಅದಕ್ಕೆ ಸುತ್ತಬೇಕು. ಈ ಥರ ರೈಟಿಗೆ ಸುತ್ತಬೇಕು. ನೋಡಿ, ರೈಟಿಗೆ ಸುತ್ತಕೊಳ್ತಾ ಬರಬೇಕು. ನೀವು ಮೇಲ್ಗಡೆಯಿಂದ ಹಾಕ್ತಾ ಬರ್ತೀರಲ್ಲ ನೀಡಲ್ನ, ಅದರ ಸುತ್ತ ರೈಟಿಗೆ ದಾರನ ಈ ಥರ ಹುಕ್ಕಿಗೆ ಸುತ್ತಿ ಕೊಡಬೇಕು. ಹುಕ್ಕಿದೆಯಲ್ಲ, ಹುಕ್ ಯಾವ ಕಡೆ ಮುಖ ಮಾಡ್ಕೊಂಡಿದೆ ಆ ಕಡೆ ಮುಖಕ್ಕೆ ಈ ಥರ ದಾರನ ಸುತ್ತಿ ಕೊಡ್ತಾ ಹೋಗಬೇಕು. ನೋಡಿ, ಈ ಥರ ಕೆಳಗಡೆಯಿಂದ ಈ ಥರ ದಾರನ ಹುಕ್ಕಿಗೆ ಸುತ್ತಿ ಕೊಡ್ತಾ ಹೋಗಬೇಕು. ಓಕೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್? ಕಾಣಿಸ್ಲಿಲ್ಲ ಇನ್ನೊಂದು ಸತಿ ತೋರಿಸಿ ಅಂತ ಹೇಳಿದರೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಹೇಳಿ. ನೋಡಿ, ಈ ಥರ ನೀಡಲ್ ಹುಕ್ಕನ್ನು ಕೆಳಗೆ ಬಿಡ್ತೀವಲ್ಲ, ಆಗ ಹುಕ್ಕಿಗೆ ಸಿಕ್ಕಿ ಹಾಕೋ ಹಾಗೆ ಮೇಲ್ಗಡೆ ಎಳಿಬೇಕಲ್ವ, ಸಿಕ್ಕಾಕೋಬೇಕಲ್ವ, ಆ ಥರ ಸಿಕ್ಕಾಕೊಳ್ಳೋ ಹಾಗೆ ಈ ಥರ ದಾರನ ಸುತ್ತಕೊಳ್ತಾ ಹೋಗಬೇಕು. ಓಕೆ, ನೋಡಿ, ಈ ಥರ ಸುತ್ತಕೊಳ್ತಾ ಹೋಗಬೇಕು. ನೋಡಿ, ಡಬಲ್ ದಾರದಲ್ಲಿ ಈಗ 2 ಎಳೆ ದಾರ ತಗೊಳ್ಳೋಣ. 2 ಎಳೆ ದಾರದಲ್ಲಿ ಚೈನ್ ಸ್ಟಿಚ್ ಹೇಗೆ ಹಾಕೋದಂತ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಎಂಡ್ ನಾಟ್ ಹಾಕ್ಕೊಳ್ಳಿ. ಎಂಡ್ ನಾಟ್ ಸ್ವಲ್ಪ ದೊಡ್ಡದಾಗಿಯೇ ಹಾಕ್ಕೊಳ್ಳಿ. ಓಕೆ, ಈ ಥರ ಎಂಡ್ ನಾಟ್ ಹಾಕ್ಕೊಂಡು ಎಕ್ಸ್ಟ್ರಾ ಲೇಯರ್ ಇದ್ದರೆ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ ಟ್ರಿಮ್ಮರಲ್ಲಿ. ನೋಡಿ, ತುಂಬ ಗಲೀಜಾಗಿ ಕಾಣಿಸುತ್ತಲ್ಲ ನಾಟ್ ಹಾಕೋತಿಗೆ, ಆ ಥರ ಎಲ್ಲ ಆಗುತ್ತೆ ಕೆಲವೊಮ್ಮೆ. ಅದನ್ನು ಸ್ವಲ್ಪ ಹೇಗೆ ಟ್ರಿಮ್ ಮಾಡ್ಕೋಬೇಕು. ಓಕೆ, ಟ್ರಿಮ್ ಮಾಡಿಕೊಂಡು ನೋಡಿ ಸ್ಟಿಚ್ ಹಾಕೋದನ್ನು ಹೇಳ್ಕೊಡ್ತೀನಿ. ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ದಾರನ ಮೇಲೆ ತಗೋಬೇಕಂತ ಹೇಳಿ. ನೋಡಿ, ಯಾವ ಥರ ದಾರನ ತಗೊಳ್ಳೋಣ ಅಂತ ಹೇಳ್ತೀನಿ. ನಿಮಗೆ ತೋರಿಸ್ಕೊಟ್ಟಿದ್ನಲ್ಲ ದಾರನ ಹೇಗೆ ಹಿಡ್ಕೊಳ್ಬೇಕು ಅಂತ ಹೇಳಿ. ನೋಡಿ, ಈ ಥರ ಹಿಡ್ಕೊಳ್ಬೇಕು ದಾರನ. ಈ ಥರ ದಾರನ ಇಟ್ಕೊಂಡು ನೀಡಲನ್ನು 90 ಡಿಗ್ರಿಯಲ್ಲಿ, ನೋಡಿ 90 ಡಿಗ್ರಿಯಲ್ಲಿ ಹುಕ್ಕಿದೆಯಲ್ಲ ಅದು ನಿಮ್ಮ ಕಡೆ ಫೇಸ್ ಮಾಡಿರಬೇಕು. ಹುಕ್ಕು ನಮ್ಮ ಕಡೆ ಮುಖ ಮಾಡ್ಕೊಂಡಿರಬೇಕು. ಆ ಥರ ಮಾಡ್ಕೊಂಡು ದಾರ ತೆಗಿಬೇಕು. ನೋಡಿ,
ದಾರನ ಲೂಸ್ ಇಟ್ಕೊಂಡ್ರು ನೋಡಿ ಏನಾಗುತ್ತೆ ಅಂತ, ಒಂದೇ ಎಳೆ ಸಿಕ್ಕಿ ಬಂದುಬಿಡುತ್ತೆ, ಆಗ ದಾರ ಹರಿದೆಲ್ಲ ಹೋಗುತ್ತೆ. ಅದಕ್ಕೋಸ್ಕರ ತುಂಬ ಲೂಸ್ ಕೂಡ ಹಿಡ್ಕೊಳ್ಬಾರ್ದು, ದಾರನ ಟೈಟ್ ಕೂಡ ಹಿಡ್ಕೊಳ್ಬಾರ್ದು ಕೆಳಗಡೆ. ಓಕೆ ನೋಡಿ, ಈ ಥರ ದಾರನ ತಗೊಂಡು ಆ ದಾರದೊಳಗೆ ಚೈನ್ ಒಳಗಡೆಯಿಂದನೇ ದಾರನ ಮೇಲೆ ಕೆತ್ಕೊಂಡು ಆಪೋಸಿಟ್ಟಿಗೆ ತಿರುಗಿಸಿ ಮತ್ತೆ ನಮ್ಮ ಕಡೆ ದಾರನ ಎಳ್ಕೊಳ್ಬೇಕು. ಓಕೆ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಚೈನ್ ಇದೆಯಲ್ಲ, ಆ ಚೈನ್ ಒಳಗಡೆನೇ ಇರಬೇಕು ಯಾವಾಗಲೂ ನೀಡಲ್. ಓಕೆ, ಹೊರಗೆ ತೆಗಿಬೇಡಿ, ಲಾಕ್ ತಪ್ಪು ಹೋಗುತ್ತೆ ಚೈನ್ ಸ್ಟಿಚ್ಚಿದು ನೋಡಿ. ಮತ್ತು ನೀಡಲ್ನ ಸ್ಟ್ರೈಟಾಗಿಯೇ ಹಾಕಬೇಕು, ಈ ಥರ ಕ್ರಾಸ್ ಎಲ್ಲ ಮಾಡಬಾರ್ದು. ಆ ಥರ ಎಲ್ಲ ಕ್ರಾಸ್ ಮಾಡಿದರೆ ದಾರ ಎಲ್ಲ ಸಿಕ್ಕಾಕೋ ಬೀಳೋ ಚಾನ್ಸಸ್ ಎಲ್ಲ ಇರುತ್ತೆ. ಮತ್ತು ಥ್ರೆಡ್ ಕೂಡ ಹರಿದೋಗುತ್ತೆ, ಬಟ್ಟೆ ದಾರ ಎಳೆದೋಗುತ್ತೆ. ಅದಕ್ಕೆ ಯಾವಾಗಲೂ 90 ಡಿಗ್ರಿಯಲ್ಲೇ ಇಟ್ಕೊಳ್ಬೇಕು ನೀಡಲನ್ನು ನೋಡಿ. ಈ ಥರ 90 ಡಿಗ್ರಿಯಲ್ಲಿ ಇಟ್ಕೊಂಡು ಚೈನ್ ಸ್ಟಿಚ್ಚನ್ನು ಮೇಲೆ ತಗೊಂಡು ನಿಮಗೆ ಆಪೋಸಿಟ್ ಡೈರೆಕ್ಷನಲ್ಲಿ, ನಿಮಗೆ ಆಪೋಸಿಟ್ ಆಗಿರೋ ಡೈರೆಕ್ಷನ್ನಿಗೆ ಟರ್ನ್ ಮಾಡಿ ಈ ಕಡೆ ಎಳ್ಕೋಬೇಕು. ಅಂದರೆ ನೀಡಲನ್ನು ಹಾಕಿ ದಾರನ ಹುಕ್ಕಿಂದ ಮೇಲೆ ತೆಗೆಯುವಾಗ ಮೇಲೆ ತೆಗೆದು ಆ ನಂತರ ನಿಮಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಟರ್ನ್ ಮಾಡಿ ಆಮೇಲೆ ನಿಮ್ಮ ಕಡೆ ತಿಳ್ಕೊಳ್ಬೇಕು, ಆಗ ಲಾಕ್ ಆಗುತ್ತೆ ನೋಡಿ. ಕಾಣಿಸ್ತಾ ಇದೆಯಾ ನಿಮಗೆ? ಸ್ವಲ್ಪ ದೊಡ್ಡ ಸ್ಕ್ರೀನ್ ಮಾಡಿಕೊಂಡು ಝೂಮಲ್ಲಿ ನೋಡಿ. ಓಕೆ, ನಾನು ಆಲ್ಮೋಸ್ಟ್ ಝೂಮಲ್ಲೇ ಹಾಕಿದ್ದೀನಿ, ನೀವು ಕೂಡ ಝೂಮಲ್ಲೇ ಮಾಡ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ದಾರನ ಎಳ್ಕೊಳ್ತಾ ಇದ್ದೀನಿ ಅಂತ. ಇದೇ ಥರ ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋಗಬೇಕು. ಓಕೆ ನೋಡಿ, ಮನೇಲಿ ಒಂದು 2 ಅವರ್ ಆದರೂ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಪ್ರಾಕ್ಟೀಸ್ ಮಾಡಿದ್ರೇ ನಿಮಗೆ ಕೈ ಚೆನ್ನಾಗಿ ಕೂತ್ಕೊಳ್ಳೋದು. ಸುಮ್ಮನೆ ವಿಡಿಯೋ ನೋಡಿದ್ವಾ, ಒಂದು ಸತಿ ಹಿಂಗೆ ಹೇಳಿದ್ವಾ, ಬರಲಿಲ್ವಾ, ಇರಿಟೇಟ್ ಆಯಿತಾ, ಆ ಥರ ಎಲ್ಲ ಲೇಜಿನೆಸ್ ತೋರಿಸ್ಬೇಡಿ ನೋಡಿ. ಈ ಥರ 1-2 ಅವರ್ ಆದರೂ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ನಿಮಗೆ ಹೆಣ್ಣಾಟದ್ದು ಕ್ಲಾಸ್ ಕೊಡ್ತೀನಿ ನಾನು ಸಪ್ರೇಟಾಗಿ. ಹೆಣ್ಣಾಟ ಕ್ಲಾಸು ಸಪ್ರೇಟಾಗಿರುತ್ತೆ, ಅದನ್ನು ನೋಡ್ಕೊಂಬಿಟ್ಟು ಹೆಣ್ಣಾಟ ಹಾಕೋದು ಕಲೀರಿ. ಈಗ ಸದ್ಯಕ್ಕೆ ಈ ಥರ ದಾರನ ಮೇಲೆ ಕೇಳ್ಕೊಂಬಿಟ್ಟು ಈ ಥರ ಕಟ್ ಮಾಡಬೇಕು. ಈ ಥರ ಕಟ್ ಮಾಡಿ ಕೆಳಗಡೆ ದಾರ ಕೆಳಗೆ ಎಳ್ಕೊಂಡ್ರೆ ಈ ಥರ ಲಾಕ್ ಬೀಳುತ್ತೆ, ನಿಮ್ಮದು ಚೈನ್ ಸ್ಟಿಚ್ಚು ಹೋಗೋದಿಲ್ಲ. ಓಕೆ ನೋಡಿ, ಈ ಥರ ಚೈನ್ ಸ್ಟಿಚ್ ಹಾಕಬೇಕು. ನೀವು ಮನೇಲಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಲೈಕ್ ಕೊಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ನಿಮಗೆ 1 by 1 ವೀಡಿಯೋ ಹಾಕ್ತಾ ಇರ್ತೀನಿ. ವಿಡಿಯೋ ನಿಮಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಬರ್ತಾ ಇರುತ್ತೆ. ಎಲ್ಲ ನೋಡಿ ಒಂದೊಂದೇ ಕ್ಲಾಸು ಕಲಿತಾ ಹೋಗಿ. ತುಂಬ ಸ್ಟಿಚ್ಗಳಿವೆ, ಎಲ್ಲ ಸ್ಟಿಚ್ಗಳನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಆನಂತರ ನಿಮಗೆ ಬೇಸಿಕ್ ಆದ ನಂತರ ಅಡ್ವಾನ್ಸ್ ಲೆವೆಲ್ ಕೂಡ ನಿಮ್ಗೆ ಹೇಳ್ಕೊಡ್ತೀನಿ. ಫ್ರೀ ಕ್ಲಾಸೇ ಇರುತ್ತೆ, ಯಾವುದೇ ರೀತಿ ಚಾರ್ಜಸ್ ತಗೊಂಡು ಆನ್ಲೈನ್ ಕ್ಲಾಸ್ ಕೊಡ್ತೀನಿ ಅಂತ ಹೇಳಲ್ಲ. ಓಕೆನಾ? ಸಪೋರ್ಟ್ ಮಾಡಿ ಫ್ರೆಂಡ್ಸ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್? ನೋಡಿ, ಈ ಥರ ಸಿಂಗಲ್ ಥ್ರೆಡ್ಡಲ್ಲಿ ಮತ್ತು ಡಬಲ್ ಥ್ರೆಡ್ಡಲ್ಲಿ 2 ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡಿ. ನಿಮಗೆ ಕರೆಕ್ಟಾಗಿ ಚೈನ್ ಹಾಕೋದು ಬರೋ ತನಕ ಸಿಂಗಲಲ್ಲಿ ಮಾಡಿ, ಬಂದಮೇಲೆ ಡಬಲಲ್ಲಿ ಮಾಡಿ. ಬಟ್ಟೆ ಹೊಲಿಯೋ ಥ್ರೆಡ್ಡಲ್ಲಿಯೇ ಫಸ್ಟ್ ಮಾಡಿ. ಓಕೆನಾ ಫ್ರೆಂಡ್ಸ್? ಬಾಯ್ ಬಾಯ್, ಥ್ಯಾಂಕ್ ಯು.